ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸ್ನೇಹಿತರೆ, ತಾವೇನಾದ್ರೂ ಈ ಬಾರಿ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಅಪ್ಲಿಕೇಶನ್ಸ್ ಅನ್ನ ಹಾಕಿದ್ರೆ ಪ್ರತಿಯೊಬ್ಬರು ಈ ಬಾರಿ ಕಂಪಲ್ಸರಿ ಆಗಿ ಕೆಲವೊಂದು ಅಂಡರ್ಟೇಕಿಂಗ್ ಫಾರ್ಮ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಲೇಬೇಕಾಗಿರುತ್ತೆ. ತಾವೇನಾದ್ರೂ ಸಪೋಸ್ ತಮ್ಮ ಒಂದು ಸೆಲೆಕ್ಷನ್ ಆಗಿದ್ರು, ತಮ್ಮ ಒಂದು ಹೆಸರು ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಬಂದ್ರು ಕೂಡ ಈ ಒಂದು ಅಂಡರ್ಟೇಕಿಂಗ್ ಫಾರ್ಮ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಲೇಬೇಕು. ಏನಾದ್ರೂ ಒಂದು ಫಾರ್ಮ್ ಏನಾದ್ರೂ ಮಿಸ್ ಆದ್ರೂ ಕೂಡ ಮುಲಾಜಿಲ್ದಿರ ತಮ್ಮನ್ನ ಇಲ್ಲಿ ಒಂದು ಹೊರ ಹಾಕ್ತಾರೆ, ಅಂದ್ರೆ ತಮ್ಮನ್ನ ಇಲ್ಲಿ ಒಂದು ರಿಜೆಕ್ಟ್ ಅನ್ನೋದು ಮಾಡ್ತಾರೆ. ಹಾಗಾದ್ರೆ ಬನ್ನಿ ಈ ಒಂದು ವಿಡಿಯೋ ಮುಖಾಂತರ ನಿಮ್ಮ ಒಂದು ಸಂಪೂರ್ಣವಾಗಿರುವಂತಹ ಈ ಒಂದು ಅಂಡರ್ಟೇಕಿಂಗ್ ಫಾರ್ಮ್ಸ್ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಯಾವಾಗ ತಾವು ಈ ಒಂದು ಫಾರ್ಮ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕು, ಎಷ್ಟು ಒಂದು ಅಂಡರ್ಟೇಕಿಂಗ್ ಫಾರ್ಮ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕು, ಯಾವ ಪರ್ಪಸ್ ಗೆ ತಾವು ಇದನ್ನ ಸಬ್ಮಿಟ್ ಅನ್ನ ಮಾಡಬೇಕು, ಮತ್ತು ಕೊನೆಯದಾಗಿ ಎಲ್ಲಿಂದ ತಾವು ಈ ಒಂದು ಅಂಡರ್ಟೇಕಿಂಗ್ ಫಾರ್ಮ್ಸ್ ಅನ್ನ ತಾವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು ಎಂಬುದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಶೇರ್ ಅನ್ನ ಮಾಡ್ತಾ ಇದೀನಿ. ತಾವೇನಾದ್ರೂ ಈ ಒಂದು ಚಾನಲ್ಗೆ ಹೊಸಬಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಈ ಒಂದು ವಿಡಿಯೋನ ಮುಂದುವರಿಸೋಣ. ಸ್ನೇಹಿತರೆ, ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. ಏನು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಸುಮಾರು 21,413 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು ವೇಕೆನ್ಸಿಯ ಒಂದು ರಿಸಲ್ಟ್ಸ್ ಅನ್ನ ಬರುವ ಮುಂಚೆನೆ ತಾವು ಈ ಒಂದು ಅಂಡರ್ಟೇಕಿಂಗ್ ಫಾರ್ಮ್ಸ್ ಅನ್ನ ತಾವು ರೆಡಿಯನ್ನ ಮಾಡ್ಕೊಂಡು ಇಟ್ಕೊಳ್ಳಿ, ಅಂದ್ರೆ ಒಂದು ಡೌನ್ಲೋಡ್ ಅನ್ನ ಮಾಡ್ಕೊಂಡು ಇಟ್ಕೊಳ್ಳಿ. ಇಲ್ಲಿ ತಾವು ಸುಮಾರು 4 ಒಂದು ಅಂಡರ್ಟೇಕಿಂಗ್ ಫಾರ್ಮ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕು ಮತ್ತು 2 ತಾವು ಡಿಕ್ಲರೇಷನ್ ಫಾರ್ಮ್ ಅನ್ನ ತಾವು ಈ ಬಾರಿ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಮೊದಲು ಇದರ ಬಗ್ಗೆ ನಾನು ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ. ಯಾವಾಗ ಈ ಒಂದು ಫಾರ್ಮ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕು ಅಂದ್ರೆ ಯಾವಾಗ ತಮ್ಮ ಒಂದು ಮೆರಿಟ್ ಲಿಸ್ಟ್ ನ ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ, ಆ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ತಮ್ಮ ಒಂದು ನೇಮ್ ಬಂದಿರುತ್ತೆ, ತಾವೇನೋ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗ್ತೀರಾ, ಆ ಒಂದು ಸಂದರ್ಭದಲ್ಲಿ 100% ಪ್ರತಿಯೊಬ್ಬರು ಈ ಒಂದು ಅಂಡರ್ಟೇಕಿಂಗ್ ಫಾರ್ಮ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಿದ್ರೆ ಮಾತ್ರ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಆಗಿ ಆಗುತ್ತೆ. ಓಕೆನಾ? ಇಲ್ಲಿ ಮೊದಲನೇ ಒಂದು ಅಂಡರ್ಟೇಕಿಂಗ್ ಫಾರ್ಮ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ನೋಡಬಹುದು, ರಿಗಾರ್ಡಿಂಗ್ ರಿಮೂವ್ಡ್ ಆರ್ ಡಿಸ್ಮಿಸ್ ಕಂಪಲ್ಸರಿ ರಿಟೈರ್ಡ್ ಆಸ್ ಎ ಗವರ್ನಮೆಂಟ್ ಸರ್ವೆಂಟ್ ಗ್ರಾಮೀಣ ಡಾಕ್ ಸೇವಕ್ ಅಂತ ಒಂದು ಮೊದಲನೇ ಒಂದು ಫಾರ್ಮ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕು. ಇದರ ಅರ್ಥ ಏನಂದ್ರೆ, ನಾವು ಆಲ್ರೆಡಿ ಯಾವ್ದಾದ್ರು ಒಂದು ಗವರ್ನಮೆಂಟ್ ಜಾಬ್ ಅಲ್ಲಿ ನಾವು ವರ್ಕ್ ಅನ್ನ ಮಾಡಿದೀವಿ, ಸಪೋಸ್ ತಾವು ಮಾಡಿದ್ರೆ ಆ ಒಂದು ಜಾಬ್ ಅಲ್ಲಿ ನಮ್ಮನ್ನ ಏನೋ ಒಂದು ಡಿಸ್ಮಿಸ್ ಮಾಡಿಲ್ಲ, ನಮ್ಮನ್ನ ಆ ಒಂದು ಜಾಬ್ ಇಂದ ಏನೋ ಒಂದು ಬ್ರೇಕ್ ಮಾಡಿಲ್ಲ, ತೆಗ್ದಿಲ್ಲ, ಟರ್ಮಿನೇಟ್ ಮಾಡಿಲ್ಲ ಅಂತ ನಾವು ಏನು ಈ ಒಂದು ಅಂಡರ್ಟೇಕಿಂಗ್ ಫಾರ್ಮ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕು. ನಂತರ ಇಲ್ಲಿ ಫಾರ್ಮೆಟ್ ಆಫ್ SC ST PWD ಸರ್ಟಿಫಿಕೇಟ್ ನ ಒಂದು ಏನು ಒಂದು ಫಾರ್ಮ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕು, ಒಂದು ಫಿಲಪ್ ಅನ್ನ ಮಾಡಿ ಯಾವುದೇ ಒಂದು ರಿಸರ್ವ್ಡ್ ಕ್ಯಾಟಗರಿ ಏನು SC ST PWD ನ ಒಂದು ಕ್ಯಾಟಗರಿ ಏನಿದ್ದಾರೆ ಇವೆಲ್ಲರೂ ಈ ಒಂದು ಫಾರ್ಮೆಟ್ ನ ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ತಾವು ಮಾಡಲೇಬೇಕಾಗಿರುತ್ತೆ. ನಂತರ ಇಲ್ಲಿ ಅಂಡರ್ಟೇಕಿಂಗ್ ಮತ್ತೊಂದು ಬಗ್ಗೆ ಮಾತಾಡುವುದು ರಿಗಾರ್ಡಿಂಗ್ ಕಂಪ್ಯೂಟರ್ ಲಿಟ್ರೇಟ್ ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಇದರ ಒಂದು ಅರ್ಥ ಏನಂದ್ರೆ, ತಮ್ಮ ಬಳಿ ಆಲ್ರೆಡಿ ಏನಾದ್ರೂ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ರೆ ತಾವು ಇದರ ಒಂದು ಜೊತೆಗೆ ತಾವು ಈ ಒಂದು ಅಂಡರ್ಟೇಕಿಂಗ್ ಫಾರ್ಮ್ ಅನ್ನ ತಾವು ಅಟ್ಯಾಚ್ ಮಾಡಿ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಸಪೋಸ್ ತಮ್ಮ ಬಳಿ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಕೇವಲ ಈ ಒಂದು ಅಂಡರ್ಟೇಕಿಂಗ್ ಫಾರ್ಮ್ ಅನ್ನ ತಾವು ಫಿಲಪ್ ಅನ್ನ ಮಾಡಿ ಕೊಟ್ರೆ ಮುಗಿತು, ತಾವು ಬೇರೆ ಯಾವುದೇ ರೀತಿಯಂತಹ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ಅಥವಾ ಒಂದು ಕೊಡುವಂತಹ ಒಂದು ಅವಶ್ಯಕತೆ ಇಲ್ಲ. ನಂತರ ಇಲ್ಲಿ ನೋಡಬಹುದು, ತಾವು ಡಿಕ್ಲರೇಷನ್ ಅನ್ನೋದು ತಾವು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ. ರಿಗಾರ್ಡಿಂಗ್ ಟು ರೈಡ್ ಬೈಸೈಕಲ್ ಅಂಡ್ ಆರ್ ಡ್ರೈವ್ 2 ವೀಲರ್ ಸ್ಕೂಟರ್ ಆರ್ ಬೈಕ್ ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಅಂದ್ರೆ ನಮಗೆ ಒಂದು ಸೈಕಲ್ ಒಂದು ಡ್ರೈವ್ ಬರುತ್ತೆ, ಅಥವಾ ಒಂದು ಸ್ಕೂಟರ್ ಆಗಿರ್ಬೋದು, ಅಥವಾ ಒಂದು ಬೈಕ್ ಒಂದು ಡ್ರೈವಿಂಗ್ ನಮಗೆ ಬರುತ್ತೆ ಎಂಬುದರ ಬಗ್ಗೆ ತಾವು ಇಲ್ಲಿ ಒಂದು ಡಿಕ್ಲರೇಷನ್ ಅನ್ನೋದು ತಾವು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ. ಇದಕ್ಕೆ ಒಂದು ರಿಲೇಟೆಡ್ ಆಗಿ ಯಾವುದೇ ರೀತಿಯಂತಹ ತಮ್ಮ ಬಳಿ ಒಂದು ಡೆಮೋ ಅನ್ನ ತಗೊಳ್ಳೋದಿಲ್ಲ, ಒಂದು ಪ್ರಾಕ್ಟಿಕಲ್ ಆಗಿರುವಂತಹ ಒಂದು ಡೆಮೋ ಅನ್ನ ತಗೊಳ್ಳಲ್ಲ, ಸಿಂಪಲ್ ಆಗಿ ತಾವು ಈ ಒಂದು ಡಿಕ್ಲರೇಷನ್ ತಾವು ಫಿಲಪ್ ಅನ್ನ ಮಾಡಿ ತಾವು ಕೊಡಬೇಕಾಗಿರುತ್ತೆ. ನಂತರ ಮತ್ತೊಂದು ಒಂದು ಅಂಡರ್ಟೇಕಿಂಗ್ ಬಗ್ಗೆ ಮಾತಾಡಕ್ ಹೋದ್ರೆ ರಿಗಾರ್ಡಿಂಗ್ ಅಡ್ವೊಕೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್, ಅಂದ್ರೆ ಈ ಒಂದು GDS ನಲ್ಲಿ ಆಸ್ ಎ BPM ಆಗಿ ತಾವು ವರ್ಕ್ ಅನ್ನ ಮಾಡಿ, ABPM ಆಗಿ ತಾವು ವರ್ಕ್ ಅನ್ನ ಮಾಡಿ ಏನು ಒಂದು ಸ್ಯಾಲರಿ ಅಥವಾ ಒಂದು ಸಂಬಳ ಬರುತ್ತೆ ಅದಕ್ಕೆ ನಾವು ಡಿಪೆಂಡ್ ಆಗಿಲ್ಲ, ಇದನ್ನ ಬಿಟ್ಟು ಬೇರೆ ಆ ಒಂದು ಇನ್ಕಮ್ ಸೋರ್ಸ್ ಇದಾವೆ ಎಂಬುದರ ಬಗ್ಗೆ ಕೂಡ ತಾವು ಸಬ್ಮಿಟ್ ಅನ್ನ ತಾವು ಮಾಡಬೇಕಾಗಿರುತ್ತೆ ಈ ಒಂದು ಅಂಡರ್ಟೇಕಿಂಗ್ ಫಾರ್ಮ್ ಅಲ್ಲಿ. ನಂತರ ಇಲ್ಲಿ ಕೊನೆಯದಾಗಿ ಮಾತಾಡಕ್ ಹೋದ್ರೆ ತಾವು ನೋಡಬಹುದು, ರಿಗಾರ್ಡಿಂಗ್ ಡೀಟೇಲ್ಸ್ ಆಫ್ ಫರ್ನಿಶ್ಡ್ by name, address, education, qualification, computer knowledge, ಅಥವಾ on the basis of which I am applying for the post of GDS,
BPM, ABPM, ಡಾಕ್ ಸೇವಕ್ ಆರ್ ಥ್ರೂ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್. ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ನಾನು ಕೊಟ್ಟಿರುವಂತಹ ಒಂದು ಅಡ್ರೆಸ್ ನ ಒಂದು ಡೀಟೇಲ್ಸ್, ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಮತ್ತು ಕಂಪ್ಯೂಟರ್ ನಾಲೆಜ್ ಗೆ ಸಂಬಂಧಪಟ್ಟಂತಹ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿದೆ. ಇದರಲ್ಲಿ ಯಾವುದೇ ರೀತಿಯಂತಹ ಒಂದು ಫೇಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಇಲ್ಲ ಎಂಬುದರ ಬಗ್ಗೆ ತಾವು ಇಲ್ಲಿ ಒಂದು ಅಂಡರ್ಟೇಕಿಂಗ್ ಫಾರ್ಮ್ ಅನ್ನ ತಾವು ಇಲ್ಲಿ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ನಂತರ ತಾವು ನೋಡಬಹುದು ಕನ್ಸೆಂಟ್ ಡಿಕ್ಲರೇಷನ್ ಅನ್ನೋದು ತಾವು ಇಲ್ಲಿ ಕೊನೆಯದಾಗಿ ತಾವು ಕೊಡಬೇಕಾಗಿರುತ್ತೆ. For verification of mark sheet through API Setu, consent verification of my marks card sheet of secondary level examination of class 10 standard through API Setu ಅಂತ ಮೆನ್ಷನ್ ಮಾಡಿದ್ದಾರೆ. ನನ್ನ ಒಂದು SLC ಯ ಒಂದು ಮಾರ್ಕ್ಸ್ ಕಾರ್ಡ್ ಏನಿದೆ, SLC ಯ ಒಂದು ಮಾರ್ಕ್ ಶೀಟ್ ಏನಿದೆ, ತಾವು ಈ ಒಂದು API ಸೇತು ಮುಖಾಂತರ ತಾವು ವೆರಿಫಿಕೇಶನ್ ಮಾಡಬಹುದು ಎಂಬುದರ ಬಗ್ಗೆ ತಾವು ಇಲ್ಲಿ ಒಂದು ಕನ್ಸೆಂಟ್ ಡಿಕ್ಲರೇಷನ್ ಎನ್ನುವಂತಹ ಒಂದು ಫಾರ್ಮೆಟ್ ಅನ್ನ ಅಥವಾ ಒಂದು ಫಾರ್ಮ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಇಷ್ಟು ಸ್ನೇಹಿತರೆ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಅಂಡರ್ಟೇಕಿಂಗ್ ಫಾರ್ಮ್ಸ್ ಮತ್ತು ಡಿಕ್ಲರೇಷನ್ ಆಗಿರುವಂತಹ ಒಂದು ಫಾರ್ಮ್ ಆಗಿರುತ್ತೆ. ಇಲ್ಲಿ ಟೋಟಲ್ ಆಗಿ 4 ಒಂದು ಅಂಡರ್ಟೇಕಿಂಗ್ ಫಾರ್ಮ್ ಮತ್ತು 2 ಒಂದು ಡಿಕ್ಲರೇಷನ್ ಅನ್ನೋದು ತಾವು ಇಲ್ಲಿ ಒಂದು ಸಬ್ಮಿಟ್ ಅನ್ನೋದು ತಾವು ಇಲ್ಲಿ ಮಾಡಬೇಕಾಗಿರುತ್ತೆ. ಬ್ರದರ್, ನಮಗೆ ಈ ಒಂದು ಫಾರ್ಮ್ಸ್ ನ ಒಂದು ಫಾರ್ಮೆಟ್ ನಮಗೆ ಎಲ್ಲಿ ಸಿಗುತ್ತೆ, ಎಲ್ಲಿಂದ ನಾವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು ಅಂದ್ರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಓಕೆನಾ? ಆ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪ್ರತಿ ಒಂದು ಅಂಡರ್ಟೇಕಿಂಗ್ ಫಾರ್ಮ್ಸ್ ಮತ್ತು ಡಿಕ್ಲರೇಷನ್ ಫಾರ್ಮ್ ನಾನು ಅಲ್ಲಿ ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಸಿಂಪಲ್ ಆಗಿ ಹೋಗಿ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ಈಗಾಗಲೇ ತಾವು ಸೇವ್ ಅನ್ನ ಮಾಡ್ಕೊಂಡ್ಬಿಡಿ. ಇದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಂತಹ ಒಂದು ಡೌಟ್ ಇದನ್ನು ಕೂಡ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಾವು ಶೇರ್ ಅನ್ನ ಮಾಡಬಹುದು. ಓಕೆನಾ? ಇನ್ನು ಯಾರೆಲ್ಲ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕಿಲ್ಲ, ನಾಳೆನೆ ಇದರ ಒಂದು ಲಾಸ್ಟ್ ಡೇಟ್ ಇರುತ್ತೆ. ತಾವು ನೋಡಬಹುದು 3/3/2025 ನಾಳೆನೆ ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಯಾರೆಲ್ಲ ಇನ್ನು ಅಪ್ಲೈ ಅನ್ನ ಮಾಡಿಲ್ಲ, ಅತಿ ಬೇಗವಾಗಿ ತಾವು ಇದನ್ನ ತಾವು ಅಪ್ಲೈಯನ್ನ ಮಾಡಬಹುದು. ನಂತರ ಈ ಒಂದು ಅಪ್ಲಿಕೇಶನ್ ಗೆ ರಿಲೇಟೆಡ್ ಆಗಿ ಏನೋ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದಿರಿ, ತಾವು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅದನ್ನ ತಾವು ಅಪ್ಲೈ ಒಂದು ಎಡಿಟ್ ಮತ್ತು ಕರೆಕ್ಷನ್ಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ತಾವು ನೋಡಬಹುದು 6/3/2025 ಹಿಡಿದು 8/3/2025 ಈ ಒಂದು 2 ಡೇಟ್ ನ ಒಂದು ಒಳಗಡೆ ತಮ್ಮ ಒಂದು ಅಪ್ಲಿಕೇಶನ್ ತಾವು ಎಡಿಟ್ ಮತ್ತು ಕರೆಕ್ಷನ್ಸ್ ಅನ್ನೋದು ಮಾಡ್ಕೋಬಹುದು. ಅಪ್ಲಿಕೇಶನ್ ಎಡಿಟ್ ಮತ್ತು ಕರೆಕ್ಷನ್ ಒಂದು ರಿಲೇಟೆಡ್ ಆಗಿ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನು ನಾನು ನಂತರ ಒಂದು ವಿಡಿಯೋದಲ್ಲಿ ಶೇರ್ ಅನ್ನ ಮಾಡಿ. ಐ ಹೋಪ್ ಸ್ನೇಹಿತರೆ ಈ ಒಂದು ಇನ್ಫಾರ್ಮೇಶನ್ ತಮಗೆ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ಯೂಸ್ಫುಲ್ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಲೈಕ್ ಅನ್ನ ಮಾಡೋದನ್ನ ತಾವು ಮರಿಬೇಡಿ.